ಎಲ್ಲರಿಗೂ ನಮಸ್ಕಾರ. I'm Dr. Manjula SV, Assistant Professor of Sociology from Government First Grade College, Varthur, Bangalore North University. Today, I'm discussing the paper Current Social Problems of India for BA final year students who are studying in 6th semester. Session number is 29, Chapter 3, Violence Against Women, the Problems of Third Gender. ಭಾರತದ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಅಧ್ಯಾಯ 3 ಮಹಿಳೆಯರ ವಿರುದ್ಧ ಹಿಂಸೆ. The objectives of this session is to know the problems of third gender in India. ಈ ಸೆಷನ್ ನ ಉದ್ದೇಶಗಳು ಭಾರತದಲ್ಲಿ ತೃತೀಯ ಲಿಂಗಿಗಳ ವಿವಿಧ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು. ನಾವು ಹಿಂದಿನ ಸೆಷನ್ ನಲ್ಲಿ ತೃತೀಯ ಲಿಂಗಿಯರು ಎಂದರೆ ಯಾರು, ಅವರ ವ್ಯಾಖ್ಯಾನಗಳು ಮತ್ತೆ ಅವರ ಇತಿಹಾಸದ ಬಗ್ಗೆ ತಿಳ್ಕೊಂಡಿದೀವಿ. ಪುರಾಣಗಳಲ್ಲಿ, ಮನುಸ್ಮೃತಿಗಳಲ್ಲಿ, ವೇದಗಳ ಕಾಲದಲ್ಲಿ ಅವರ ಉಲ್ಲೇಖಗಳನ್ನ ನಾವು ತಿಳ್ಕೊಂಡಿದೀವಿ. ಹಾಗೆ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಕೂಡ ಅವರನ್ನ ತೃತೀಯ ಲಿಂಗಿಗಳೆಂದು ಘೋಷಿಸಿರುವುದನ್ನು ಕೂಡ ತಿಳ್ಕೊಂಡಿದೀವಿ. ಬದಲಿ ಲಿಂಗ ವೇಷಧಾರಣೆ ಮೊದಲಿಗೆ ಕಂಡುಬರುವ ಸಮಸ್ಯೆಗಳು. ಬದಲಿ ಲಿಂಗ ವೇಷಧಾರಣೆ ನಮ್ಮ ಸಮಾಜದಲ್ಲಿ ಯಾರ್ಯಾರು ಯಾವ ರೀತಿಯಾಗಿರುವ ವಸ್ತ್ರಗಳನ್ನು ಧರಿಸಬೇಕೆಂಬ ನಂಬಿಕೆ ಇದೆ. ಇಂಥವ್ರು ಇಂಥದೇ ವಸ್ತ್ರವನ್ನು ಧರಿಸಬೇಕೆಂಬ ನಂಬಿಕೆ ಇದೆ. ಇದು ಲೋಕಾರೂಢಿ ಹೌದು. ಅಂದರೆ ಹೆಣ್ಣು ಹೆಂಗಸರ ವಸ್ತ್ರವನ್ನು, ಗಂಡು ಗಂಡಸಿನ ವಸ್ತ್ರವನ್ನು ಧರಿಸಬೇಕೆಂಬ ಮಾತಿದೆ. ಆದರೆ ಬದಲಿ ವೇಷಧಾರಣೆಯಾದರೆ ಸಮಾಜ ಸ್ವಲ್ಪ ಅನುಮಾನದಿಂದ ಅವರನ್ನ ನೋಡುತ್ತದೆ. ಹೆಣ್ಣು ಮಕ್ಕಳು ಗಂಡಸಿನ ಪ್ಯಾಂಟು ಧರಿಸುವುದು, ಗಂಡಿನ ಶರ್ಟ್ ಧರಿಸುವುದು, ಗಂಡಸಿನಂತೆ ಕನ್ನಡಕ ಇತರ ವಸ್ತುಗಳನ್ನು ಧರಿಸುವುದು ಕಾಲಾನುಕ್ರಮೇಣ ನಮ್ಮ ಸಮಾಜ ಒಪ್ಕೊಂಡಿದೆ. ಆದರೆ ಗಂಡಸು ಸೀರೆ ಧರಿಸುವುದನ್ನು, ಜಾಕೆಟು ಧರಿಸುವುದನ್ನು ಒಪ್ಪಿಕೊಂಡಿಲ್ಲ. ತೃತೀಯ ಲಿಂಗಿಗಳು ಅನ್ಯ ಲಿಂಗಿ ವೇಷ ಧರಿಸುವುದನ್ನು ಸಮಾಜ ಒಪ್ಪಿಕೊಂಡಿಲ್ಲ. ಹೆಣ್ಣಿನ ವೇಷ ತೊಟ್ಟ ಗಂಡಸನ್ನು ಅಥವಾ ಗಂಡಿನ ವೇಷ ತೊಟ್ಟ ಹೆಂಗಸನ್ನು ಅಥವಾ ಹೆಣ್ಣು ಮತ್ತು ಗಂಡು ಪರಸ್ಪರ ವೇಷ ಬದಲಾಯಿಸಿಕೊಳ್ಳುವುದನ್ನು ಸಮಾಜವು ಒಪ್ಪಿಕೊಳ್ಳುವಷ್ಟು ಮಾನಸಿಕವಾಗಿ ಬೆಳೆದಿಲ್ಲ. ಇದರಿಂದಾಗಿ ತೃತೀಯ ಲಿಂಗಿಗಳ ಬಗ್ಗೆ ಸಮಾಜದ ಜನರು ತಾತ್ಸಾರ, ಉದಾಸೀನತೆ, ಅಪಹಾಸ್ಯ ಮಾಡುವುದಿದೆ. Transvestism. It is believed that such people should wear such clothes in our society. This is the custom of the world, that is, that a woman should wear a woman's dress and a man should wear a man's dress. But if there is a substitute, society will look at them with some suspicion. It is gradually accepted that girls wear men's pants, men's shirts, glasses and other things like a man. But the man did not admit to wearing a sari. Society has not accepted transgenders dressing up as aligned genders. Society had not developed mentally enough to accept a man dressed as a female or a woman dressed as a man, or a woman and a male dressing up as other. This has led to people in society being indifferent, ridiculous and making fun of transgenders. ಇಲ್ಲಿ ಮೊದಲಿಗೆ ಕಂಡು ಬರುವ ಸಮಸ್ಯೆ ಏನಂತ ಹೇಳಿದ್ರೆ ಬದಲಿ ಲಿಂಗ ವೇಷಧಾರಣೆ. ಇಲ್ಲಿ ತೃತೀಯ ಲಿಂಗಿಗಳಿಗೆ ಗೊಂದಲದ ವಿಷಯವಾಗಿದೆ. ತಾವು ಯಾವ ರೀತಿಯಾಗಿ ವೇಷಗಳನ್ನ ಧರಿಸ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಂಡು ಬಂದಿದೆ. ಗಂಡಿನ ವೇಷನು ಕೂಡ ಅವ್ರ ಕೈಲಿ ಸಂಪೂರ್ಣವಾಗಿ ತೊಡಕಾಗ್ತಾ ಇಲ್ಲ, ಹೆಣ್ಣಿನ ವೇಷನು ಕೂಡ ಅವ್ರ ಕೈಲಿ ಸಂಪೂರ್ಣವಾಗಿ ತೊಡೋದಕ್ ಸಾಧ್ಯ ಆಗ್ತಾ ಇಲ್ಲ. ಇದರ ಇತಿಹಾಸವನ್ನ ನಮ್ಮ ಸಮಾಜದಲ್ಲಿ ನೋಡ್ಕೊಂಡ್ ಬಂದ್ರೆ ಯಾರ್ಯಾರು ಯಾವ್ಯಾವ ರೀತಿಯಾಗಿರುವಂತಹ ವಸ್ತ್ರಗಳನ್ನ, ಬಟ್ಟೆಗಳನ್ನ ಧರಿಸ್ಬೇಕು ಅನ್ನುವಂಥದಕ್ಕೆ ಒಂದು ಲೋಕಾರೂಢಿ ಇದೆ. ಹೆಂಗಸರು ಬಟ್ಟೆನೆ ತೊಡ್ಕೋಬೇಕು, ಗಂಡಸರು ಗಂಡಸಿನ ಬಟ್ಟೆನೆ ತೊಡ್ಕೋಬೇಕು ಅನ್ನುವಂತ ಮಾತಿದೆ. ಏನಾದ್ರೂ ಅದಲಿ ಬದಲಿ ವೇಷಧಾರಣೆ ಆದ್ರೆ ನಮ್ ಸಮಾಜ ಅಂಥವ್ರನ್ನ ಸ್ವಲ್ಪ ಅನುಮಾನದಿಂದ ನೋಡ್ತಾರೆ. ಕಾಲಕ್ರಮೇಣ ಹೆಣ್ಣು ಮಕ್ಕಳು ಗಂಡಸಿನ ಪ್ಯಾಂಟು, ಶರ್ಟು, ಕನ್ನಡಕ ಇತ್ಯಾದಿಗಳನ್ನ ಧರಿಸ್ಕೊಂಡ್ ಬಂದಿದ್ದನ್ನ ಕಾಲಾನುಕ್ರಮೇಣ ನಮ್ಮ ಸಮಾಜ ಒಪ್ಕೊಳ್ತು. ಆದರೆ
ಹೆಂಗಸಿನ ರೀತಿಯಾಗಿ ಸೀರೆಯನ್ನ ಗಂಡಸರು ಹುಟ್ಟಿಕೊಳ್ಳುವಂಥದ್ದು, ಜಾಕೆಟ್ ಅನ್ನ ಧರಿಸಿಕೊಳ್ಳುವುದನ್ನ ನಮ್ಮ ಸಮಾಜ ಒಪ್ಕೊಂಡಿಲ್ಲ. ತೃತೀಯ ಲಿಂಗಿಗಳು ಅನ್ಯ ವೇಷ ಧರಿಸುವುದನ್ನು ನಮ್ಮ ಸಮಾಜ ಯಾವತ್ತೂ ಕೂಡ ಒಪ್ಕೊಂಡಿಲ್ಲ. ಹೆಣ್ಣಿನ ವೇಷ ತೊಟ್ಟ ಗಂಡಸನ್ನ ಅಥವಾ ಗಂಡಿನ ವೇಷ ತೊಟ್ಟ ಹೆಂಗಸನ್ನ ಅಥವಾ ಹೆಣ್ಣು ಮತ್ತು ಗಂಡು ಪರಸ್ಪರ ವೇಷ ಬದಲಾಯಿಸಿಕೊಳ್ಳೋದನ್ನು ಕೂಡ ನಮ್ಮ ಸಮಾಜ ಒಪ್ಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ಮಾನಸಿಕವಾಗಿ ಬದಲಾವಣೆಗಳನ್ನುವಂಥದ್ದನ್ನ ನಾವು ಕಂಡ್ಕೊಂಡಿಲ್ಲ. ಇದರಿಂದಾಗಿ ತೃತೀಯ ಲಿಂಗಿಗಳು ಬಗ್ಗೆ ಸಮಾಜದ ಜನರಲ್ಲಿ ತಾತ್ಸಾರ ಮನೋಭಾವನೆ, ಉದಾಸೀನತೆ ಮತ್ತೆ ಅಪಹಾಸ್ಯವನ್ನು ಕೂಡ ಮಾಡೋದನ್ನ ನಾವು ಕಾಣ್ಬೋದಾಗಿದೆ. ಎರಡನೇ ಸಮಸ್ಯೆಯಾಗಿ ಶಿಕ್ಷಣ ಕ್ಷೇತ್ರದಿಂದ ವಂಚಿತರಾಗಿರುವಂಥದ್ದು. ಶಾಲಾ ಕಾಲೇಜಿನಲ್ಲಿ ತೃತೀಯ ಲಿಂಗಿಗಳ ಬಗ್ಗೆ ಅಸಡ್ಡೆಯಿಂದ ನೋಡುವುದಿದೆ. ಇಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳನ್ನು ಸೇರಿಸಿಕೊಳ್ಳುವುದು ಮೊದಲಿನಿಂದಲೂ ಬೆಳೆದು ಬಂದ ರೂಢಿಯಾಗಿದೆ. ಅದಕ್ಕೆ ತಕ್ಕಂತೆ ಶಾಲಾ ಕಾಲೇಜುಗಳಲ್ಲಿ ಅರ್ಜಿಯಲ್ಲಿ ಕಾಲಂಗಳಿರುತ್ತವೆಯೇ ವಿನ ಇನ್ನೊಂದು ಮೂರನೇ ಕಾಲಂ ಇರುವುದಿಲ್ಲ. ಹಾಗಾಗಿ ತೃತೀಯ ಲಿಂಗಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶ ನಿರಾಕರಿಸಲಾಗುತ್ತದೆ. ಅವರು ಲಿಂಗವನ್ನು ಬಚ್ಚಿಟ್ಟುಕೊಂಡು ಗಂಡು ಅಥವಾ ಹೆಣ್ಣಿನ ಕಾಲಂಗಳನ್ನು ಭರ್ತಿ ಮಾಡಬೇಕಾಗುವ ಅನಿವಾರ್ಯತೆ ಉಂಟಾಗುತ್ತದೆ. ಈ ಕಾರಣಕ್ಕಾಗಿ ಅವರು ಶಾಲಾ ಕಾಲೇಜು ಬಿಟ್ಟು ಅನಕ್ಷರಸ್ಥರಾಗಿ ಅವಿದ್ಯಾವಂತರಾಗಿ ಉಳಿಯುವುದಾಗಿ ಕಂಡು ಬಂದಿದೆ. ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯವು ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿತು. ಇದು ಸ್ವಾಗತಾರ್ಹ ಬೆಳವಣಿಗೆಯೂ ಕೂಡ ಆಗಿದೆ. ಅವರಿಗೆ ಅರ್ಜಿಯಲ್ಲಿ ಮೂರನೆಯ ಕಾಲಂ ಅನ್ನು ಸೇರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶವನ್ನ ಕಲ್ಪಿಸಲಾಯಿತು. ಈ ರೀತಿಯ ಶಿಕ್ಷಣ ಅವಕಾಶವನ್ನು ಎಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಕಲ್ಪಿಸಲಾಗಿದೆ. ಹಾಗೆಯೇ ಶಾಲೆಗಳಲ್ಲಿ ಈ ರೀತಿ ಅವಕಾಶವೇ ಇಲ್ಲ. ಸರ್ಕಾರವಾಗಲಿ, ಶಿಕ್ಷಣ ಸಂಸ್ಥೆಗಳಾಗಲಿ, ಸರ್ಕಾರೇತರ ಸಂಸ್ಥೆಗಳಾಗಲಿ ತೃತೀಯ ಲಿಂಗಿಗಳ ಶಿಕ್ಷಣದ ಬಗ್ಗೆ ಅಷ್ಟೊಂದು ಗಮನವನ್ನ ಹರಿಸಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ. ಡಿಪ್ರೈವ್ಡ್ ಆಫ್ ಎಜುಕೇಶನ್. School, college looks indifferently towards transgender people. It is an old-fashioned norm to enroll girls and boys to the schools and colleges. Accordingly, there are columns in the application of schools and colleges, and there is no third column for third gender. Therefore, transgenders are denied admission to schools and colleges. Sometimes they are forced to hide their sex and fill the male or female column. For this reason, they leave school and college to remain illiterate and uneducated. Recently, Bangalore University took a revolutionary step. This is a commendable job. Here, the transgenders were allowed to continue their studies by adding the third gender column in the application. Not many universities have provided this kind of educational opportunities. Similarly, schools are not allowed in this way. Neither the government nor the educational institution or the non-governmental organization have thought much about the transgenders education. ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಆಧುನಿಕ ಸಮಾಜದಲ್ಲಿ ತುಂಬಾ ಪ್ರಮುಖವಾಗಿರುವಂತಹ ಒಂದು ಸಂಪತ್ತಾಗಿದೆ. ಈ ಸಂಪತ್ತನ್ನ ಗಳಿಸೋದಕ್ಕೆ ತೃತೀಯ ಲಿಂಗಿಗಳು ವಂಚಿತರಾಗಿದ್ದಾರೆ ಎಂದು ಕಂಡು ಬರುತ್ತದೆ. ಶಾಲಾ ಕಾಲೇಜಿನಲ್ಲಿ ಎಂದಿನಂತೆ ಮೊದಲಿನಿಂದಲೂ ಕೂಡ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಪ್ರವೇಶವನ್ನ ಕಲ್ಪಿಸಲಾಗಿದೆ. ಅದಕ್ಕೆ ತಕ್ಕಂತೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಅರ್ಜಿಗಳ ಕಾಲಂಗಳು ಇರುತ್ತವೆ ವಿನ ಇನ್ನೊಂದು ಮೂರನೇ ಕಾಲಂ ಅನ್ನುವಂಥದ್ದು ಇರುವುದಿಲ್ಲ. ಏಕಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಬರೀ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಮಾತ್ರನೇ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ಒಂದು ವೇಳೆ ಏನಾದರೂ ಮ್ಯಾನೇಜ್ಮೆಂಟ್ ಅವರು ಅಥವಾ ಶಿಕ್ಷಣ ಸಂಸ್ಥೆಗಳು ತೃತೀಯ ಲಿಂಗಿಗಳಿಗೆ ಅವಕಾಶವನ್ನ ಕಲ್ಪಿಸಿದ್ದೆ ಆದ್ರೆ ನಮ್ ಸಮಾಜದ ಜನರು ಅದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಆ ಕಾರಣದಿಂದ ತೃತೀಯ ಲಿಂಗಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶವನ್ನ ನಿರಾಕರಿಸಲಾಗುತ್ತದೆ. ಅವರು ಲಿಂಗವನ್ನು ಬಚ್ಚಿಟ್ಟುಕೊಂಡು ಗಂಡು ಅಥವಾ ಹೆಣ್ಣಿನ ಕಾಲಂಗಳನ್ನ ಭರ್ತಿ ಮಾಡಬೇಕಾಗುತ್ತದೆ, ಅನಿವಾರ್ಯ ಉಂಟಾಗುತ್ತದೆ. ಈ ಕಾರಣಕ್ಕಾಗಿ ಅವರು ಶಾಲೆಗಳನ್ನ ಬಿಡಬೇಕಾದಂತಹ ಅನಿವಾರ್ಯತೆ ಕಂಡು ಬರುತ್ತದೆ. ಶಾಲಾ ಕಾಲೇಜುಗಳನ್ನು ಬಿಟ್ಟು ಅನಕ್ಷರಸ್ಥರಾಗಿ ಅವಿದ್ಯಾವಂತರಾಗಿ ಉಳಿಯುವುದನ್ನ ನಾವು ಕಾಣಬಹುದಾಗಿದೆ. ಉದ್ಯೋಗದ ಅವಕಾಶಗಳ ಅಲಭ್ಯತೆ. ಶಿಕ್ಷಣ ಇದ್ರೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿ ದೊರೆಯುತ್ತವೆ ಅನ್ನುವಂಥದ್ದು ಸತ್ಯದ ಮಾತು. ಶಿಕ್ಷಣವೇ ಇಲ್ಲವೆಂದಲ್ಲಿ ಉದ್ಯೋಗ ಕನಸಿನ ಮಾತೆ ಸರಿ.
ನಮ್ಮ ಸಮಾಜದಲ್ಲಿ ಗಂಡಸರಿಗೆ ಹೆಂಗಸರಿಗೆ ಉದ್ಯೋಗಾವಕಾಶ ದೊರೆಯುವಂತೆ ತೃತೀಯ ಲಿಂಗಿಗಳಿಗೆ ದೊರೆಯದೇ ಇರುವುದರಿಂದ ಅವರು ಹೊಟ್ಟೆಪಾಡಿಗಾಗಿ ಸಾಂಪ್ರದಾಯಿಕ ವೃತ್ತಿಯಾದ ಭಿಕ್ಷಾಟನೆ ಮಾಡುವುದನ್ನು ನಾವು ಕಾಣ್ತೇವೆ. ಕೆಲವರು ಬದುಕು ನಡೆಸುವುದಕ್ಕಾಗಿ ಲೈಂಗಿಕ ಕಾರ್ಯಕರ್ತರಾಗಿರುವುದನ್ನು ಕೂಡ ನಾವು ಕಾಣ್ಬೋದು. ಸಕಾಲಕ್ಕೆ ವಿವಾಹವಾಗದೇ ಇರುವ ಯುವಕರನ್ನು ಅಥವಾ ವೃದ್ಧರನ್ನು ಆಕರ್ಷಿಸಿ ತಮ್ಮೆಡೆಗೆ ಸೆಳೆದುಕೊಂಡು ವೇಶ್ಯಾವೃತ್ತಿಯಲ್ಲಿ ತೊಡಗಿಕೊಂಡಿರುವುದನ್ನು ಕೂಡ ನಾವು ಕಾಣ್ಬೋದು. ಹೀಗಾಗಿ ಅವರು ವೇಶ್ಯೆಯರು ಎಂಬ ಕಳಂಕ ಹೊತ್ತು ಬದುಕುವ ಹೀನ ಸ್ಥಿತಿ ಅವರಿಗಿದೆ. ಕೆಲವರು ಜೀವನ ನಿರ್ವಹಣೆಗಾಗಿ ಸಮಾಜದ ಉದ್ಯೋಗದಲ್ಲಿ ಇರುವುದನ್ನು ಕಾಣಬಹುದು. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಅರ್ಹತೆಗಳಿದ್ದರೂ ತೃತೀಯ ಲಿಂಗಿ ಎಂಬ ಒಂದೇ ಕಾರಣಕ್ಕಾಗಿ ಆಕೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ನಿರಾಕರಿಸಲಾಗಿತ್ತು. ಆಕೆ ನ್ಯಾಯಾಲಯದ ಮೆಟ್ಟಿಲೇರಿದ ಮೇಲೆ ಆ ಹುದ್ದೆ ಆಕೆಗೆ ದೊರೆಯಿತು. ಹುದ್ದೆ ಬಂದ ಆಕೆಯನ್ನು ಸಮಾಜ ನೋಡುವ ದೃಷ್ಟಿಯೇ ಬದಲಾಗಿ ಹೋಯಿತು. ಇದರಿಂದ ಆಕೆ ಬೆಂದು ಹೋದ್ಲು. ಅಪಹಾಸ್ಯಕ್ಕೆ ಗುರಿಯಾಗಲು ಅವರ ಕೈ ಕೆಳಗೆರೆ ಪುರುಷ ಪೊಲೀಸರು ಅವರ ಕೊಟ್ಟ ಆಜ್ಞೆಯನ್ನು ಪಾಲಿಸದೇ ಇರುವ ಪ್ರಸಂಗಗಳು ಕೂಡ ಕಂಡು ಬಂದವು. ಅವರ ಕೈ ಕೆಳಗಡೆ ದುಡಿಯುವ ಹೆಣ್ಣು ಪೊಲೀಸರು ಕೂಡ ಪುರುಷ ಪೊಲೀಸರಂತೆ ಕಾಣುವ ಮನೋವೃತ್ತಿ ಬದಲಾಗ್ಲೇ ಇಲ್ಲ ಎಂದು ಪತ್ರಿಕಾ ವರದಿಗಳಲ್ಲಿ ನಾವು ಕಾಣಬಹುದಾಗಿತ್ತು. Lack of employment opportunities. Many get job opportunities with education. If there is no education, then it is a dream of employment. In a society, transgenders do not get employment opportunities as men and women get. ಸಾಮಾನ್ಯವಾಗಿ ಮಹಿಳೆ ಮತ್ತು ಪುರುಷಗೆ ಸಿಗುವಷ್ಟು ಉದ್ಯೋಗದ ಅವಕಾಶಗಳು ತೃತೀಯ ಲಿಂಗಿಗಳಿಗೆ ಸಿಗೋದಿಲ್ಲ. So we find them begging on roadsides to lead their life. Some may be seen as sex workers for leading their life. They attract some young or old people who are not married on time and engage them in prostitution. Thus, they have to live with the stigma of being prostitutes. Some may find themselves in the employment of society for the maintenance of life, but this is a rare case. Recently, an incident in Tamil Nadu took place. In Tamil Nadu, a transgender was denied the post of police inspector for being a transgender despite of all the qualification. She got the post after she walked up to the court. After reporting to the job, she was humiliated by the society and she was ridiculous. There are instances where even the male cops not obeyed her orders. Press reports can be seen that even the female policemen who work under them have not changed their attitude to look like male policemen. ಇದು ನಮ್ಗೆ ಶಿಕ್ಷಣ ಇಲ್ಲದೆ ಹೋದ್ರೂ ಇವ್ರಿಗೆ ಉದ್ಯೋಗ ಅವಕಾಶಗಳಿಲ್ಲ. ಶಿಕ್ಷಣವನ್ನ ಮೊದಲೇ ಪಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಯಾರು ಕೂಡ ಇವ್ರನ್ನ ಕರೆದು ಕೆಲಸವನ್ನ ಸಾಮಾನ್ಯ ಹೆಂಗಸರಿಗೆ ಹಾಗೂ ಗಂಡಸರಿಗೆ ನೀಡುವಷ್ಟು ಅವಕಾಶಗಳು ಕೂಡ ಇವ್ರಿಗೆ ಸಿಗ್ತಾ ಇಲ್ಲ. ಆ ಕಾರಣದಿಂದ ಇವರು ಜೀವನ ನಡೆಸೋದಕ್ಕೋಸ್ಕರ ಭಿಕ್ಷೆಯನ್ನ ಬೇಡುವಂಥದ್ದು, ಲೈಂಗಿಕ ಕಾರ್ಯಕರ್ತರಾಗಿ ಕೆಲಸವನ್ನ ನಡೆಸುವಂಥದ್ದು, ಸಮಾಜದಲ್ಲಿ ಇವರು ಕಳಂಕವನ್ನ ಹೊತ್ಕೊಂಡೇ ಇವರು ಬದುಕ್ತಾ ಇರುವಂತದನ್ನ ನಾವು ಕಾಣ್ಬೋದು. ಪೊಲೀಸರ ದೌರ್ಜನ್ಯ. ತೃತೀಯ ಲಿಂಗಿಗಳಿಗೆ ನಮ್ಮ ಸಮಾಜದಲ್ಲಿ 4 ಅವಕಾಶಗಳಿವೆ. 1, ಕಳಂಕ ಹೊತ್ತು ಬದುಕು ಸಾಗಿಸುವುದು. 2ನೇದು ಭಿಕ್ಷಾಟನೆ. 3ನೇದು ವೇಶ್ಯಾವೃತ್ತಿ. 4ನೇದು ಆತ್ಮಹತ್ಯೆ. ತೃತೀಯ ಲಿಂಗಿಗಳನ್ನು ಸಮಾಜದಲ್ಲಿರುವ ಅಸ್ಪೃಶ್ಯರಿಗಿಂತ ಬುಡಕಟ್ಟುಗಳಿಗಿಂತ ನಿಷ್ಕೃಷ್ಟವಾಗಿ ಕಾಣುವುದಿದೆ. ಇದು ಬದಲಾಗಬೇಕು ಎಂದು ಮಾನವ ಹಕ್ಕುಗಳ ಕಾರ್ಯಕರ್ತ ಅಖ್ತರ್ ಬಲೋಚ ಬಿಹಾರ್ನಲ್ಲಿ ಹೋರಾಟ ಮಾಡುತ್ತಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಪ್ರಾಬ್ಲಮ್ಸ್ ಆಫ್ ಥರ್ಡ್ ಜೆಂಡರ್, ದ ಸೋಶಿಯಾಲಜಿ ಆಫ್ ಟ್ರಾನ್ಸ್ವೆಸ್ಟಿವ್ಸ್ ಇನ್ ಸಿಂಧಿ ಎಂಬ ಕೃತಿಯಲ್ಲಿ ತೃತೀಯ ಲಿಂಗಿಗಳ ಸಮಸ್ಯೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದಾರೆ. ಅವರು ಅಭಿಯಾನ ಕೈಗೊಂಡಿದ್ದಾರೆ, ಪೊಲೀಸ್ ದೌರ್ಜನ್ಯಗಳನ್ನು ಖಂಡಿಸಿದ್ದಾರೆ. ರಸ್ತೆ ಬದಿಯ ಭಿಕ್ಷಾಟನೆಯಿಂದ ಪಾದಚಾರಿಗಳಿಗೆ ತೊಂದರೆ ಎಂದು ವೇಶ್ಯಾವೃತ್ತಿ ಮೊಕದ್ದಮೆ ಹೂಡಿದ ಪೊಲೀಸರ ದೌರ್ಜನ್ಯವನ್ನು ದಿನನಿತ್ಯ ಪತ್ರಿಕೆಗಳು ವರದಿ ಮಾಡುತ್ತಲೇ ಇವೆ. ಲೈಂಗಿಕ ಬಲಾತ್ಕಾರ, ವಿನಾಕಾರಣ ಹಲ್ಲೆ, ಸೊಂಟದ ಕೆಳಗಿನ ಮಾತುಗಳ ಪ್ರಯೋಗ, ಸಾರ್ವಜನಿಕ ನಿಂದನೆ, ಅಪಹಾಸ್ಯ ಮಾಡುವುದಿದೆ. ಪೊಲೀಸರು ಇಂತಹ ವರ್ತನೆಯನ್ನು ನ್ಯಾಯಾಲಯಗಳು ಖಂಡಿಸಿರುವುದರ ಬಗ್ಗೆ ಅನೇಕ ನಿದರ್ಶನಗಳಿವೆ.
ಪೊಲೀಸರ ದೌರ್ಜನ್ಯದ ಹಿನ್ನೆಲೆಯಲ್ಲಿ ತೃತೀಯ ಲಿಂಗಿಗಳು ತಮ್ಮದೇ ಆದ ಸಂಘಗಳನ್ನು ಕಟ್ಟಿಕೊಂಡು ಇರುವುದನ್ನು ಕಾಣಬಹುದು. ಪೊಲೀಸರು ಐಪಿಸಿ ಸೆಕ್ಷನ್ 377 ಅಡಿಯಲ್ಲಿ ವಿನಾಕಾರಣ ಅರೆಸ್ಟ್ ಮಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಪೊಲೀಸರ ದೌರ್ಜನ್ಯ ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತೆ. ತೃತೀಯ ಲಿಂಗಿಗಳ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇರುವಂತಹ ಪೊಲೀಸರು ಅವರನ್ನ ರಸ್ತೆ ಬದಿಯಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರೆ, ಪಾದಚಾರಿಗಳಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರ ಮೇಲೆ ಮೊಕದ್ದಮೆಯನ್ನು ಹೂಡುವಂತದನ್ನ ನಾವು ಕಾಣ್ತಾ ಬರ್ತಿದೀವಿ. ಇಲ್ಲಿ ಲೈಂಗಿಕ ಬಲಾತ್ಕಾರ, ವಿನಾಕಾರಣ ಹಲ್ಲೆ ಆಗುವಂಥದ್ದು, ಸೊಂಟದ ಕೆಳಗಿನ ಮಾತುಗಳ ಅಂದ್ರೆ ಕೆಟ್ಟ ಮಾತುಗಳ ಪ್ರಯೋಗವಂತ ಮಾಡುವಂಥದ್ದು, ಸಾರ್ವಜನಿಕವಾಗಿ ಅವರನ್ನ ನಿಂದಿಸುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಿರುವಂತಹ ಸಮಸ್ಯೆಗಳಾಗಿವೆ. ಪೊಲೀಸರ ಇಂತಹ ವರ್ತನೆಯನ್ನು ನ್ಯಾಯಾಲಯಗಳು ಖಂಡಿಸಿದ್ದರೂ ಸಹ ಈ ಬಗ್ಗೆ ಅನೇಕ ನಿದರ್ಶನಗಳು ಕಂಡು ಬರ್ತಾನೆ ಇದಾವೆ. ಪೊಲೀಸರು ಐಪಿಸಿ ಸೆಕ್ಷನ್ 377 ಅಡಿಯಲ್ಲಿ ವಿನಾಕಾರಣ ತೃತೀಯ ಲಿಂಗಿಗಳನ್ನ ಅರೆಸ್ಟ್ ಮಾಡುತ್ತಿರುವುದನ್ನು ಕೂಡ ನಾವು ಕಾಣ್ತೇವೆ. Police brutality. There are 4 opportunities for them in our society. 1 is living on a stigma, 2 begging, 3 prostitution, and 4 suicide. ಇಲ್ಲಿ ತೃತೀಯ ಲಿಂಗಿಗಳು 4 ಅವಕಾಶಗಳಿದಾವೆ ಅವ್ರಿಗೆ. 1 ಬದುಕು ಸಾಗಿಸ್ಬೇಕು, ಏನೇ ಇದ್ರೂ ಕಳಂಕವನ್ನ ಹೊತ್ಕೊಂಡು ಬದುಕು ಸಾಗಿಸ್ಬೇಕು, ಇಲ್ಲ ಭಿಕ್ಷಾಟನೆ ಮಾಡ್ಬೇಕು, ಇಲ್ಲ ವೇಶ್ಯಾವೃತ್ತಿಯಲ್ಲಿ ತೊಡಗಬೇಕು, ಕೊನೆಗೆ ನಿಂಗೆ ಯಾವ್ದೂ ಮಾಡಕ್ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅವರು ಆತ್ಮಹತ್ಯೆಗೆ ಶರಣಾಗ್ಬೇಕು ಅನ್ನುವಂಥದ್ದೇ ಅವರಿಗೆ ಇರಬಹುದಾದಂತಹ ದಾರಿಯಾಗಿದೆ. Transgender people are looked down upon as inferior to the untouchables and tribes in society. It may be recalled the human rights activist Akhtar Baloch was fighting in Bihar for this to change. In Problems of Third Gender, the Sociology of Transvestites in Sindhi, he highlights the problems of transgenders. They have campaigned. The police have condemned the atrocities. Daily newspapers continue to report the atrocities of the police who have filed a prostitution case, saying that roadside begging has disturbed pedestrians, sexual coercion, unreasoned assault, use of under the waist words, public abuse, ridiculous. There are many instances of courts condemning such behavior by the police. In the wake of police atrocities, transgenders can be seen forming their own association. We find that police are unreasonably arresting them under section 377 of the IPC. This shows that Akhtar Balocha in Bihar has fought for the rights of the transgender people. He highlights the problems of transgender in his book, Problems of the Gender, the Sociology of Transvestites in Sindhi. We can see that in daily newspaper, we can see the atrocities of the people, of the police who have filed a prostitution case, saying that roadside begging has disturbed the pedestrians. This shows that even the begging opportunity has also not been given to the third gender. This is the atrocities what the people are undergoing. ಕೆಟ್ಟ ಪದಗಳ ಬಳಕೆ. ತೃತೀಯ ಲಿಂಗಿಗಳನ್ನು ವಿವಿಧ ಸ್ಥಳಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಕರೆಯುವುದಿದೆ. ಚಕ್ಕ, ಹಿಜುಡ, ಮಂಗಳಮುಖಿ, ಕೋಜ ಮುಂತಾದ ಹೆಸರುಗಳಲ್ಲಿ ಕರೆಯುವುದುಂಟು. ಅವರ ದಿರಿಸು, ಅವರ ಬಟ್ಟೆ ಅಥವಾ ಅವರ ಉಡುಗೆ ತೊಡುಗೆ, ಭಂಗಿ, ವರ್ತನೆ, ನಡೆನುಡಿ ಎಲ್ಲವನ್ನು ಸಮಾಜ ನೋಡುವ ಹಿಂದೆ ಹಾಸ್ಯದ ನಿಂದನೆ, ತಮಾಷೆ, ಅಸಹ್ಯ, ವಕ್ರದೃಷ್ಟಿ ಕಂಡುಬರುತ್ತದೆ. ಅವರನ್ನು ಸಮಾಜ ತುಚ್ಛವಾಗಿ ಕಾಣುತ್ತಾ ಬಂದಿದೆ. ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಯಾರ ಪಕ್ಕ ಆದ್ರೂ ಕುಳಿತುಕೊಂಡರೆ ಅವರನ್ನು ನೋಡುವುದರ ಜೊತೆಗೆ ಸಹ ಪ್ರಯಾಣಿಕರನ್ನು ಕೂಡ ದಿಟ್ಟಿಸಿ ನೋಡುವ ಪರಿಪಾಠವಿದೆ. ತೃತೀಯ ಲಿಂಗಿಗಳು ಎಲ್ಲಿಗೆ ಹೋದರೂ ಅವರನ್ನು ಮೂದಲಿಸುವ ಪ್ರವೃತ್ತಿ ಜನರಲ್ಲಿ ಕಂಡುಬರುತ್ತಿದೆ. ಇದು ಬದಲಾಗುವವರೆಗೂ ಅವರ ಸಮಸ್ಯೆ ಬಗೆಹರಿಯುವುದಿಲ್ಲ. ಯೂಸ್ ಆಫ್ ಫಿಲ್ತಿ ಲ್ಯಾಂಗ್ವೇಜ್.
Third genders or transgenders are called by different names at different places. They are called as Chakka, Hijra, Mangalamukhi, Koja, etc. His disoriented posture is not without humor, jokes, disgusting, and crooked vision behind society's views of everything. They are being treated with very low level by the society. If a transgender get into bus and sit next to the passenger, the people start staring at both. They suspect both. Wherever they went, there is a tendency among people to taunt them. Their problem will not be solved until this changes. ಇಲ್ಲಿ ಅವರನ್ನ ಕೆಟ್ಟ ಪದಗಳಿಂದ ಕರೆಯುವಂಥದ್ದು ಕೂಡ ಕಂಡು ಬಂದಿದೆ. ಅವರನ್ನ ಮನುಷ್ಯರು ಅಂತ ಯಾರು ಕೂಡ ಪರಿಗಣಿಸ್ತಾನೆ ಇಲ್ಲ. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಅವಮಾನಕ್ಕೆ ಒಳಗಾಗ್ತಾ ಇರುವಂತದ್ದು, ಹಾಸ್ಯಕ್ಕೆ ಒಳಗಾಗುವಂಥದ್ದು, ಎಲ್ಲರೂ ಅವರನ್ನ ಅಸಹ್ಯದ ರೀತಿಯಲ್ಲಿ ನೋಡುವಂಥದ್ದು, ತಮಾಷೆ ಮಾಡುವುದು, ಗೇಲಿ ಮಾಡುವುದು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇದು ಬದಲಾಗುವವರೆಗೂ ಕೂಡ ಇವರ ಸಮಸ್ಯೆಗಳು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ನಾಗರಿಕ ಸೌಲಭ್ಯದಿಂದ ವಂಚಿತತೆ. ಭಾರತದಲ್ಲಿ ತೃತೀಯ ಲಿಂಗಿಗಳು ಸುಮಾರು 5 ರಿಂದ 6 ಮಿಲಿಯನ್ ಇದ್ದಾರೆ ಎಂದು ಅಂದಾಜಿಸಲಾಗಿದೆ. ಅವರಲ್ಲಿ ಬಹುತೇಕರು ನಾಗರಿಕ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಗಂಡು ಹೆಣ್ಣಿಗಿರುವಂತೆ ಪ್ರತ್ಯೇಕತೆ ಬೇಕಾಗುತ್ತದೆ. ಉದಾಹರಣೆಗೆ, ಹೆಂಗಸರು ಹೆಂಗಸರ ಟಾಯ್ಲೆಟ್ಗೆ ಹೋಗುತ್ತಾರೆ, ಗಂಡಸರು ಗಂಡಸರ ಟಾಯ್ಲೆಟ್ಗೆ ಹೋಗುತ್ತಾರೆ. ತೃತೀಯ ಲಿಂಗಿಗಳು ಎಲ್ಲಿಗೆ ಹೋಗಬೇಕೆಂಬ ಸಮಸ್ಯೆ ಕಾಡುತ್ತದೆ. ಹೆಂಗಸರ ಟಾಯ್ಲೆಟ್ಗೆ ಹೋದರೆ ಹೆಂಗಸರು ಚೀಮಾರಿ ಹಾಕುತ್ತಾರೆ, ಗಂಡಸರ ಹತ್ತಿರ ಹೋದರೆ ಅವರು ಕೂಡ ಹಾಗೆಯೇ ಮಾಡುತ್ತಾರೆ. ಇದಕ್ಕೆ ಪರಿಹಾರವಾಗಿ ಭೋಪಾಲ್ ತೃತೀಯ ಲಿಂಗಿಗಳ ಸಮುದಾಯಕ್ಕಾಗಿ ವಿಶೇಷ ಶೌಚಾಲಯವನ್ನು ಸ್ಥಾಪಿಸಿದ ಮೊದಲ ರಾಜಧಾನಿಯಾಗಿದೆ. ಆದರೆ ಎಲ್ಲಾ ರಾಜ್ಯಗಳಲ್ಲಿ ಅವರಿಗೆ ಇಂತಹ ಸೌಲಭ್ಯಗಳು ಕಂಡು ಬಂದಿಲ್ಲ. ಅಲ್ಲದೆ ಎಷ್ಟೋ ರಾಜ್ಯಗಳಲ್ಲಿ ಅವರಿಗೆ ರೇಷನ್ ಕಾರ್ಡ್, ಮತದಾರರ ಚೀಟಿ, ಆಧಾರ್ ಕಾರ್ಡ್ ಕೂಡ ಇಲ್ಲ. ಈ ಎಲ್ಲಾ ಕಾರಣಗಳಿಂದ ಸುಪ್ರೀಂ ಕೋರ್ಟ್ ಏಪ್ರಿಲ್ 15, 2014 ಕೇಂದ್ರ ಸರ್ಕಾರವು ತೃತೀಯ ಲಿಂಗಿಗಳನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರನ್ನು OBC ಗುಂಪಿಗೆ ಸೇರಿಸಿಕೊಳ್ಳಬೇಕು ಎಂದು ಆದೇಶಿಸಿದೆ. ಅವರಿಗೆ ಸಾರ್ವಜನಿಕ ಮೂತ್ರಾಲಯ, ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾವಕಾಶ, ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ಆದೇಶಿಸಿದೆ. ಇಲ್ಲಿ ನಾಗರಿಕ ಸೌಲಭ್ಯದಿಂದ ವಂಚಿತತೆ. ಭಾರತದಲ್ಲಿ ತೃತೀಯ ಲಿಂಗಿಗಳು 5 ರಿಂದ 6 ಸಾವಿರ ಜನ ಇರಬಹುದು ಎಂದು ಅಂದಾಜಿಸಲಾಗಿದೆ. ಬಹುತೇಕರು ನಾಗರಿಕ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಯಾರೂ ಕೂಡ ಮನೆಗಳನ್ನ ಬಾಡಿಗೆಗೆ ಕೊಡೋದಿಲ್ಲ ಅನ್ನುವಂತಾಗಿರ್ಬೋದು, ಅಥವಾ ಅಕ್ಕಪಕ್ಕ ಮನೆಯಲ್ಲಿ ವಾಸ ಮಾಡೋದಕ್ಕೂ ಅವಕಾಶಗಳನ್ನು ಕೊಡದಿರ ಇರುವಂತದನ್ನ ನಾವು ಕಾಣ್ಬೋದು. ಇಲ್ಲಿ ಒಂದು ಸಿಂಪಲ್ ಆಗಿರುವಂತ ಒಂದು ಉದಾಹರಣೆಯನ್ನ ನಾವು ತಗೊಂಡ್ರೆ, ಹೆಂಗಸರು ಹೆಂಗಸರ ಟಾಯ್ಲೆಟ್ಗೆ ಹೋಗ್ತಾರೆ, ಗಂಡಸರು ಗಂಡಸರ ಟಾಯ್ಲೆಟ್ಗೆ ಹೋಗ್ತಾರೆ. ತೃತೀಯ ಲಿಂಗಿಗಳು ಎಲ್ಲಿಗೆ ಹೋಗ್ಬೇಕು? ಒಂದು ವೇಳೆ ಏನಾದ್ರೂ ಈ ತೃತೀಯ ಲಿಂಗಿಗಳು ಹೆಂಗಸರ ಟಾಯ್ಲೆಟ್ಗೆ ಹೋದರೆ, ಶೌಚಾಲಯಕ್ಕೆ ಹೋದರೆ ಹೆಂಗಸರು ಚೀಮಾರಿ ಹಾಕಿ ಕಳಿಸ್ತಾರೆ, ಗಂಡಸರ ಟಾಯ್ಲೆಟ್ಗೆ ಹೋದರೆ ಅಲ್ಲೂ ಕೂಡ ಅವಮಾನಗಳನ್ನುವಂಥದ್ದು ಕಂಡು ಬರುತ್ತೆ. ಇದಕ್ಕೆ ಎಲ್ಲಿ ಕೊನೆ ಎಲ್ಲಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೆಲವು ರಾಜ್ಯಗಳಲ್ಲಿ ತೃತೀಯ ಲಿಂಗಿಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಶೌಚಾಲಯಗಳನ್ನ ನಿರ್ಮಿಸಿರುವುದು ಒಂದು ಶ್ಲಾಘನೀಯ ವಿಷಯವಾಗಿದೆ. ಪ್ರಪ್ರಥಮ ತೃತೀಯ ಲಿಂಗಿಗಳ ಸಮುದಾಯಕ್ಕೆ ವಿಶೇಷ ಶೌಚಾಲಯವನ್ನು ನಿರ್ಮಿಸಿದ ರಾಜಧಾನಿಯಾಗಿ ಭೋಪಾಲ್ ಕಂಡು ಬರುತ್ತದೆ. ಆದ್ರೆ ಎಲ್ಲಾ ರಾಜ್ಯಗಳಲ್ಲಿ ನಾವು ಇದನ್ನ ಕಂಡು ಬರೋದಕ್ಕೆ ಸಾಧ್ಯ ಇಲ್ಲ. Deprivation from civilian facility. There are an estimated 5 to 6 million third genders in India. Most of them are deprived of civilian privilege. If third gender wants to use the toilet, if he uses women toilet, they scold them. If they go to gents toilet, the same thing repeats. The question arises, where should the third gender go? With regard to this problem, many states have come up with the building public toilets for the transgenders. Bhopal was the first state capital to
come up with an exclusive toilet for transgenders community. This is an commendable job by the Bhopal state capital. But it is not so in all states. In most states, they do not have even the ration card, voter IDs, and no Aadhaar cards also. For all these reasons, the Supreme Court on April 15, 2014 ordered the central government to include third gender socially and economically disadvantaged into the OBC group. This is a commendable job from the Supreme Court. ತಾರತಮ್ಯದ ವಸ್ತು. ತೃತೀಯ ಲಿಂಗಿಗಳು ಬಹುತೇಕ ಪೊಲೀಸರಿಂದ, ವಕೀಲರಿಂದ, ಅಧಿಕಾರಿಗಳಿಂದ, ಒಟ್ಟಾರೆ ಇಡೀ ಸಮಾಜದಿಂದಲೇ ತಾರತಮ್ಯಕ್ಕೆ ಒಳಗಾಗಿದ್ದಾರೆ. ಅವರು ಬದುಕು ಸಾಗಿಸುವುದೇ ಕ್ಲಿಷ್ಟಕರವಾಗಿದೆ. ಈ ಕಾರಣಕ್ಕಾಗಿ ಅವರಲ್ಲಿ ಕೆಲವರು ಭಿಕ್ಷಾಟನೆ, ವೇಶ್ಯಾವೃತ್ತಿ ಮಾಡುತ್ತಿರುವುದರಿಂದ ಇಡೀ ಸಮುದಾಯಕ್ಕೆ ಕಳಂಕ ಹಚ್ಚಲಾಗಿದೆ. ಇದರಿಂದಾಗಿ ಅವರು ತಾರತಮ್ಯದ ವಸ್ತುವಾಗಿದ್ದಾರೆ. ಅವರಲ್ಲಿ ಅನೇಕರು ಹೊಟ್ಟೆಪಾಡಿಗಾಗಿ ಬದಲಿ ಲಿಂಗಗಳಾಗಿದ್ದಾರೆ. ಗಂಡಿನಿಂದ ಹೆಣ್ಣಾಗಿ, ಹೆಣ್ಣಿನಿಂದ ಗಂಡಾಗಿ ಬದಲಾಗಿದ್ದಾರೆ. ಕೆಲವರು ಹೆಣ್ಣು ಮತ್ತು ಗಂಡಾಗಿಯೂ, ಮತ್ತೆ ಕೆಲವರು ಯಾವುದೇ ನಿರ್ದಿಷ್ಟ ಭೌತಿಕ ಲಿಂಗಿಗಳಾಗಿಲ್ಲದೆ ಇರುವವರೂ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಅವರು ಅನೇಕ ರೀತಿಯ ತಾರತಮ್ಯತೆಗೆ ಒಳಗಾಗಿದ್ದಾರೆ. ಅವರ ಜೀವನ ಶೈಲಿ, ಸಂಪ್ರದಾಯ, ಆಚರಣೆ, ನೃತ್ಯ, ಸಂಗೀತ, ಇತರರೊಡನೆ ಅವರ ಅಂತರಕ್ರಿಯೆ, ವಿವಾಹ, ಭಾಷೆ ಎಲ್ಲವೂ ಸ್ವಲ್ಪ ಭಿನ್ನತೆಯಿಂದ ಕೂಡಿರುವುದರಿಂದ ಸಮಾಜದ ತಾರತಮ್ಯತೆ ಹೆಚ್ಚಿದೆ ಎನ್ನಬಹುದು. They have been the object of discrimination. Third gender have been subjected to discrimination by the police, from lawyers to officers, and from society as a whole. It is critical to their survival. The reason some of them are doing this because of the community. This is why they are the object of discrimination. Many of them have been substituted their sex. They have changed from women to men. Some changed from men to women, and some with no particular physical gender. They have been subjected to many forms of discrimination. As their lifestyle, dance, music, and interaction with others is different. For all these reasons, they have been subjected to many forms of discrimination. ಇಲ್ಲಿ ತೃತೀಯ ಲಿಂಗಿಗಳು ತಾರತಮ್ಯದ ವಸ್ತುವಾಗಿ ಕಂಡು ಬರ್ತಾರೆ. ಅವರು ಕೂಡ ಮಾನವರು, ಅವರು ಕೂಡ ಆಸೆಗಳಿದೆ, ಅವರಿಗೂ ಕೂಡ ಬದುಕುವ ಹಕ್ಕಿದೆ ಎಂದು ಯಾರು ಕೂಡ ಪರಿಗಣಿಸೋದಿಲ್ಲ. ಬಹುತೇಕ ಅಧಿಕಾರಿ ವರ್ಗದವರು ಇವರನ್ನ ಸಮಾಜದಿಂದಲೇ ತಾರತಮ್ಯತೆಗೆ ಒಳಪಡಿಸ್ತಾ ಇದ್ದಾರೆ. ಅವರು ಬದುಕು ಸಾಗಿಸುವುದೇ ಕಷ್ಟಕರವಾಗಿದೆ. ಕೆಲವರು ಭಿಕ್ಷಾಟನೆ ಮಾಡುವುದು, ವೇಷವೃತ್ತಿಯಲ್ಲಿ ತೊಡಗುವುದು ಕಂಡು ಬರುತ್ತೆ. ಆದ್ರೆ ಇದರಿಂದ ಸಮುದಾಯಕ್ಕೆ ಕಳಂಕ ಅನ್ನುವಂಥದ್ದು ಹಚ್ಚಲಾಗಿದೆ. ಇಲ್ಲಿ ಅನೇಕರು ಹೊಟ್ಟೆಪಾಡಿಗಾಗಿ ಲಿಂಗಗಳ ಬದಲಾವಣೆಗಳನ್ನ ಮಾಡ್ಕೊಂಡಿರೋದು ಕಂಡು ಬರುತ್ತೆ. ಗಂಡಿನಿಂದ ಹೆಣ್ಣಾಗಿರುವಂಥದ್ದು, ಹೆಣ್ಣಿನಿಂದ ಗಂಡಾಗಿರುವಂಥದ್ದು, ಕೆಲವರು ಯಾವುದೇ ಒಂದು ನಿರ್ದಿಷ್ಟ ಲಿಂಗವಿಲ್ಲದೆ ಬದುಕ್ತಾ ಇರುವಂಥದ್ದು ಕೂಡ ನಾವು ಕಾಣ್ಬೋದಾಗಿದೆ. ಇವರು ಸಮಾಜದಲ್ಲಿ ಹಾಸ್ಯಾಸ್ಪದ ವಿಷಯವಾಗಿ ಕಂಡು ಬರ್ತಾರೆ. ಇತರ ಸಮಸ್ಯೆಗಳು. ಈ ಜನರು ಕುಟುಂಬ ಮತ್ತು ಸಮಾಜ ಸಮಾನವಾಗಿ ದೂರವಿಡುತ್ತದೆ. ಈ ಜನರನ್ನು ಕುಟುಂಬದವರು, ತನ್ನ ಸ್ವಂತ ಕುಟುಂಬದವರು ಕೂಡ ದೂರ ಇಡ್ತಾರೆ, ಹಾಗೆ ಸಮಾಜವೂ ಕೂಡ ದೂರ ಇಡುತ್ತೆ ಅನ್ನುವಂಥದ್ದನ್ನ ನಾವು ಕಾಣ್ಬೋದು. ಈ ಜನರು ಜೀವನದ ಮುಖ್ಯವಾಹಿನಿಯಿಂದ ಸಾಮಾಜಿಕವಾಗಿ ಸಂಪರ್ಕ ಕಳೆದುಕೊಂಡಿದ್ದಾರೆ. ತೃತೀಯ ಲಿಂಗಿಗಳು ತಮ್ಮದೇ ಆದ ಸಮುದಾಯದಲ್ಲಿ ವಾಸಿಸುತ್ತಾರೆ ಮತ್ತು ಸಮಾಜದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸಲು ಸಾಧ್ಯವಿಲ್ಲ. ಈ ತೃತೀಯ ಲಿಂಗಗಳಿಗೆ ತಮ್ಮದೇ ಆದಂತ ಸಮುದಾಯದಲ್ಲಿ ವಾಸ ಮಾಡ್ತಾರೆ. ಸಮಾಜದ ಮುಖ್ಯವಾಹಿನಿಗೆ ಇವರಿಗೆ ಅವಕಾಶ ಇಲ್ಲ. ಇತರರೊಂದಿಗೆ ಬೆರೆಯೋದಕ್ಕೂ ಕೂಡ ಅವಕಾಶಗಳನ್ನ ಕಲ್ಪಿಸಲಾಗಿಲ್ಲ. ಸಮಾಜದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸಲು ಇವರುಗಳಿಗೆ ಅವಕಾಶಗಳನ್ನ ಸೃಷ್ಟಿಸಲಾಗಿಲ್ಲ. ತೃತೀಯ ಲಿಂಗಿಗಳು ತಮ್ಮ ಮೂಲಭೂತ ನಾಗರಿಕ ಹಕ್ಕುಗಳನ್ನು ಚಲಾಯಿಸಲು ಕಷ್ಟಪಡುತ್ತಾರೆ. ಇಲ್ಲಿಯವರೆಗೆ ಅವರನ್ನು ಎಲ್ಲಾ ರಾಜಕೀಯ ಪ್ರಕ್ರಿಯೆಗಳಿಂದ ಹೊರಗಿಡಲಾಗಿದೆ. ಇಲ್ಲಿ ತಮ್ಮ ಮೂಲಭೂತ ನಾಗರಿಕ ಹಕ್ಕುಗಳಿಂದನೂ ಕೂಡ ಅವರನ್ನ ಹೊರಗಿಡಲಾಗಿದೆ. ಅವರು ಅನೇಕ ಆರೋಗ್ಯ ಅಪಾಯಗಳಿಗೆ ಒಡ್ಡಿಕೊಳ್ಳುತ್ತಾರೆ. ಲೈಂಗಿಕವಾಗಿ ಹರಡುವ ರೋಗಗಳ ಹೊರತಾಗಿ ತಂಬಾಕು, ಆಲ್ಕೋಹಾಲ್,
ಹಾರ್ಮೋನ್ ಮಾತ್ರೆ ದುರುಪಯೋಗವು ವ್ಯಾಪಕವಾಗಿ ಕಂಡುಬರುತ್ತದೆ. ಮುಖ್ಯವಾಗಿ ಇಲ್ಲಿ ಆರೋಗ್ಯದ ಸಮಸ್ಯೆಯೂ ಕೂಡ ಒಂದು ಪ್ರಮುಖವಾದಂತಹ ಸಮಸ್ಯೆಯಾಗಿ ಕಂಡುಬರುತ್ತದೆ. ಜೀವನ ನಿರ್ವಹಣೆಗೋಸ್ಕರ ಇವರು ಲೈಂಗಿಕತೆಯಲ್ಲಿ ಅಥವಾ ವೇಶ್ಯವೃತ್ತಿಯಲ್ಲಿ ತೊಡಗೋದ್ರಿಂದ ಇವರ ಆರೋಗ್ಯವು ಹದಗೆಡುತ್ತಾ ಹೋಗುತ್ತದೆ. ಅನೇಕ ರೋಗಗಳಿಗೆ ಇವರು ತುತ್ತಾಗ್ತಾರೆ. ಈ ರೋಗಗಳ ಜೊತೆಗೆ ಇವರಲ್ಲಿ ಇರ್ಬೋದಾದಂತಹ ಚಟಗಳು, ತಂಬಾಕು, ಆಲ್ಕೋಹಾಲ್ ಅಥವಾ ಮದ್ಯಪಾನವನ್ನ ಮಾಡುವಂಥದ್ದು ಅಥವಾ ಹಾರ್ಮೋನ್ ಮಾತ್ರೆಗಳನ್ನ ತಗೊಳ್ಳುವಂಥದ್ದು ಅಥವಾ ಸೇವಿಸುವಂಥದ್ದನ್ನ ನಾವು ವ್ಯಾಪಕವಾಗಿ ಕಾಣ್ಬೋದು. ಇದರಿಂದನೂ ಕೂಡ ಇವರಿಗೆ ಅನೇಕ ರೀತಿಯ ಸಮಸ್ಯೆಗಳನ್ನುವಂಥದ್ದು ಉಂಟಾಗುತ್ತೆ. ಲೈಂಗಿಕ ಅಲ್ಪಸಂಖ್ಯಾತರ ಸಂದರ್ಭದಲ್ಲಿ ಸಾಮಾಜಿಕ ಭದ್ರತೆಯ ಸಮಸ್ಯೆ ದೊಡ್ಡದಾಗಿದೆ. ಅವರು ವೈವಾಹಿಕ ಸಂಬಂಧಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತು ಆದ್ದರಿಂದ ಅವರು ಕುಟುಂಬವನ್ನು ಹೊಂದಿಲ್ಲ. ಆದ್ದರಿಂದ ಅವರು ವೃದ್ಧಾಪ್ಯ ಭದ್ರತೆಯ ಸಮಸ್ಯೆಯನ್ನು ಹೊಂದಿದ್ದಾರೆ. ಇಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಾಗಿರೋದ್ರಿಂದ ಅವರು ವೈವಾಹಿಕ ಸಂಬಂಧಕ್ಕೆ ಪ್ರವೇಶಿಸಲು ಸಾಧ್ಯವಾಗ್ತಾ ಇಲ್ಲ ಮತ್ತು ಆದ್ದರಿಂದ ಅವರು ಕುಟುಂಬವನ್ನು ಕೂಡ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಇವರಿಗೆ ವೃದ್ಧಾಪ್ಯ ಭದ್ರತೆಯ ಸಮಸ್ಯೆಯೂ ಕೂಡ ಹೊಂದಿದ್ದಾರೆ. ವಯಸ್ಸಾದಂತ ಕಾಲದಲ್ಲಿ ಇವರನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಕೂಡ ಇಲ್ಲ, ಯಾವ ರೀತಿಯ ಭದ್ರತೆಯೂ ಕೂಡ ಇಲ್ಲ ಅನ್ನುವ ಸಮಸ್ಯೆಗಳನ್ನು ಕೂಡ ಇವರು ಅನುಭವಿಸ್ತಾ ಇದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರ ವಿರುದ್ಧ ಕಿರುಕುಳ, ಹಿಂಸೆ, ದಾಳಿ, ಸೇವೆಗಳ ನಿರಾಕರಣೆ ಮತ್ತು ಅನ್ಯಾಯದ ವರದಿಗಳು ಬೆಳಕಿಗೆ ಬಂದಿವೆ. ಈ ಲೈಂಗಿಕ ಅಲ್ಪಸಂಖ್ಯಾತರು ಅಥವಾ ತೃತೀಯ ಲಿಂಗಿಗಳ ವಿರುದ್ಧ ಅನೇಕ ಕಿರುಕುಳದ ಹಿಂಸೆಗಳು, ದಾಳಿಗಳು ನಡೆದಿರುವಂಥದ್ದು, ಸೇವೆಗಳ ನಿರಾಕರಣೆಯನ್ನ ಮಾಡಿರುವಂಥದ್ದು ಮತ್ತೆ ಅನ್ಯಾಯದ ವರದಿಗಳು ಬೆಳಕಿಗೆ ಬಂದಿವೆ. Here, other problems of transgenders or the third gender. These people are shunned by family and society alike. These people are socially cut off from the mainstream of the life. Transgender people live in a community of their own and cannot be mingled with the mainstream of the society. They are exposed to many health hazards. Apart from sexually transmitted diseases, they are consuming tobacco, alcohol, hormone pills. Abuse is rampant among them. Transgender people have difficulty in exercising their basic civil rights. So far, they were excluded from all political processes. The problem of social security looms large in case of transgender people. These are people who cannot enter into the wedlock and hence do not have family. They cannot even adopt in the absence of the state support. They have the problem of old age security. Reports of harassment, violence, attack, denial of services, and unfair treatment against transgender people have come to light. These are all the problems where the third gender or the transgender people are undergoing. Thank you. So in this session, we have discussed about the who are called as a third gender, what are the problems that they are undergoing, what are the problems and consequences that they are facing. Thanking one and all.